ಇದನ್ನ ನಾವು ಕುಳಮಡಿ ಅಂತೀವಿ. ಎಲ್ಲ ಎಷ್ಟು ಚೆನ್ನಾಗಿ ಚಿಗುರಿ ಹೆಂಗೆ ಬೆಳೀತಾ ಐತೆ, ಎಷ್ಟು ಚೆನ್ನಾಗಿ ಗುಡ್ಕಡ್ತೈತಲ್ವಾ ಅದು. ಬಾ ನನ್ನ ಮಗಳು ನೋಡ್ರಿ, ಎಲ್ಲ ಇಲ್ಲೇ ಒಂದು ಬಾವಿ ತೆಗಿತಾ ಅವಳೆ ಆಗವೆ ಇಲ್ಲೆಲ್ಲ. ಕಾಯಿ ಬಿಟ್ಟವೆ, ಎಷ್ಟೊಂದು ಕಾಯಿ ಬಿಟ್ಟವೆ. ಎಲ್ಲ ಊಟ ಮಾಡ್ಬೋದು, ಮದುವೆ ಊಟನೇ ಮಾಡ್ಬೋದು. ಸೈಡ್ಸಲ್ಲಿ ಹಾಕೊಂಡು ಅಷ್ಟು ದೊಡ್ಡ ಎಲೆ. ಈಗ ಮಳೆ ಬಂದಾಗ ಕಪ್ಪೆಗಳು ವಟ ಅಂತವಲ್ಲ ಕೆಳನೀರಾಗೆ, ಹಂಗೆ ಒಟ್ಕೊಟ್ಬಿಟ್ರು. ನನಗೊಂದು ಮಾತಾಡೋಕ್ಕೂ ಅವಕಾಶ ಕೊಡಲಿಲ್ಲ. ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಾದರೆ ಮರಿದೆ ಫಾಲೋ ಮಾಡಿ. ಇವತ್ತು ಭಾನುವಾರ ಬೆಳಗ್ಗೆ ಹೊಲ್ದ ಹತ್ರ ಬಂದಿದ್ದೀನಿ. ನನ್ನ ಜೊತೆ ನಮ್ಮ ಶ್ರೀಮತಿಯವರು, ನಮ್ಮ ಜಾಣೆ ಮಗಳು ಬಂದವ್ರೆ. ನಮ್ಮ ಶ್ರೀಮತಿಯವ್ರ ಕೈಯಲ್ಲಿ ನೋಡ್ರಿ ಪರಂಗಿ ಗಿಡ ಇದ್ದಾವೆ. ನಮ್ಮ ಜಾಣೆ ಮಗಳು ಕೈಯಲ್ಲಿ ತೋರಿಸ್ತೀನಿ ನೋಡ್ರಿ. ಇದನ್ನು ನಾವು ಕುಳಮಡಿ ಅಂತೀವಿ. ಇದೇನು ಕೆಲಸಕ್ಕೆ ಬಳಸ್ತೀವಿ ಅಂತ ಹೇಳ್ತೀವಿ. ಇವಾಗ ನಾವು ಇದರಲ್ಲೇನೋ ಕೆಲಸ ಮಾಡಬೇಕು, ಗೊತ್ತಾಗುತ್ತೆ ಇದೇನು ಕೆಲಸಕ್ಕೆ ಬಳಸೋದು ಅಂತ. ನಮ್ಮ ಹಳ್ಳಿ ಕಡೆ ಪ್ರತಿಯೊಬ್ಬರ ಮನೇಲೂ ಈ ಕುಳಮಡಿ ಇದ್ದೇ ಇರ್ತೈತೆ ಸಾಮಾನ್ಯವಾಗಿ. ಹೂವು ಬಿತ್ತು ನೋಡಲ್ಲಿ, ಹೂವು ಬಿಡಿಸ್ಕೊಂಡೆ. ಬೇರೆ ಹೂವು ಬಿಸಾಕ್ಬೇಕು ಯಾಕೆ? ಹೌದಾ, ಬಾಯಿಲಿ ಹೂವು ತೋರಿಸ್ತೀನಿ ನೋಡ್ರಿ. ನಮ್ಮ ಶ್ರೀಮತಿಯವರು ಡೇರೆ ಹೂವು ಅಂತಾರೆ ಇದನ್ನಲ್ಲ, ಡೈರೆ ಹೂವು ಅನ್ನೋದು. ಡೇರೆ ಹೂವು. ನಮ್ಮ ಜಾಣೆ ಮಗಳು ಅಂತೂ ನಮ್ಮ ಶ್ರೀಮತಿಯವರು ಒಂದು ಮುಡ್ಕೊಂಡಿದ್ರು. ಪಾಪ ಬಿದ್ದೋಯ್ತು ನನ್ನ ಮಗಳು ಚಟೇಲಿ ಇದ್ದಿದ್ದು. ಇಲ್ಲೆಲ್ಲ ಹುಷಾರು ಮಗಳೇ, ಮಳೆ ಬಂದೈತೆ ನೋಡು, ನೀರು ನಿಂತವೆ, ತ್ಯಾವ ಜಾರ್ತೈತೆ. ಹುಷಾರಾಗಿ ಬರ್ರಿ ಆಯಿತಾ, ನೋಡ್ಕೊಂಡು ಬಾ, ಜಾರ್ತೈತೆ. ಅಲ್ಲ ಅರಿಗ್ನಾಗ, ಈ ಅರಿಗ್ನಾಗ ಎಲ್ಲಿ ಉಣ್ಬೋದು ನೋಡು. ಹಾಂ, ಹಂಗೆ ಮಾಡೋಣ. ಇಲ್ಲಿ ನೋಡಿ, ಮಳೆ ಬಂದು ಹೆಂಗೆಲ್ಲ ನೀರೆಲ್ಲ ಹೆಂಗೆ ನಿಂತು ಬಿಟ್ಟೈತೆ ಅಪ್ಪ. ಮೊನ್ನೆ ರಾತ್ರಿ ಸಖತ್ತು ಮಳೆ ನಮ್ಮೂರಲ್ಲಿ. ಅದು ರಾತ್ರಿ ಮಾತ್ರ ಬಂದೈತೆ, ರಾತ್ರಿ ಟೈಮಲ್ಲಿ ಬಂದೈತೆ. ಹೆಂಗ ಬೆಳಗ್ಗೆ ಹೊತ್ತೆಲ್ಲ ಚೆನ್ನಾಗಿ ಬಿಸಿಲು ಕಾಯ್ತೈತೆ, ರಾತ್ರಿ ಹೊತ್ತು ಚೆನ್ನಾಗಿ ಮಳೆ ಬರುತ್ತೆ. ಆಮೇಲೆ ಇಲ್ಲಿ ನೋಡ್ರಿ, ಇದು ಮೊನ್ನೆ ನೋಡಿದ್ರಿ ಬ್ಲಾಗಲ್ಲಿ, ನಮ್ಮ ಶ್ರೀಮತಿಯವರು ಈ ಕಡ್ಡಿ ಉಣಿದ್ರು, ಸೆಪ್ಪೆ ಕಡ್ಡಿ ಎಲ್ಲ ಚಿಗುರಿ ಎಷ್ಟು ಚೆನ್ನಾಗಿ ಚಿಗುರುತ್ತೈತೆ ನೋಡ್ರಿ. ಎಲ್ಲ ಎಷ್ಟು ಚೆನ್ನಾಗಿ ಚಿಗುರಿ ಹೆಂಗೆ ಬೆಳೀತಾ ಐತೆ. ಬಾಳೆ ಗಿಡ ನೋಡಿ ಹೆಂಗ್ ಚಿಗ್ರವೆ, ಎಷ್ಟು ಚೆನ್ನಾಗ ನೋಡು. ಇಲ್ಲಿ ನೋಡ್ರಿ, ಆಮೇಲೆ ಹಳೆ ಬ್ಲಾಗಲ್ಲಿ ತೋರಿಸಿದ್ವಿ ನಿಮಗೆ, ಇಲ್ಲೆಲ್ಲ ಬಾಳೆ ಗಿಡ ಇಟ್ಟಿದ್ವಿ ಅಂತ. ನಾನು ನಮ್ಮ ಮಾವ ಸೇರಿ ಇಲ್ಲಿ ಬಾಳೆ ಗಿಡ ಇಟ್ಟಿದ್ವಿ, ಗುಂಡಿ ತೆಗೆದು. ಆಮೇಲೆ ಇಲ್ಲೆಲ್ಲ ಕಾಂಗ್ರೆಸ್ ಗಿಡ ಬೆಳೆದೈತೆ ನೋಡ್ರಿ. ಈ ಥರ ಈ ಹೊಲ ತುಂಬ ಇಲ್ಲೆಲ್ಲ ಕಾಂಗ್ರೆಸ್ ಗಿಡ ಬೆಳೆದಿತ್ತು. ಅದಕ್ಕೆ ಟ್ರ್ಯಾಕ್ಟ್ರಲ್ಲಿ ಗೇಯಿಸ್ಬಿಟ್ವಿ ಎಲ್ಲ. ಆಗ ಗೇಯ್ದಾಗ ಅವ್ರು ಟ್ರ್ಯಾಕ್ಟರ್ಗೆ ಗೊತ್ತಾಗದೆ ಬಾಳೆ ಗಿಡ ಎಲ್ಲ ಗೇಯ್ಕೊಂಡೋಗಿದ್ರು. ಇದೆಲ್ಲ ಹೊಸ್ದಾಗಿ ಚಿಗುರುತ್ತಾ ಆಯ್ತು ನೋಡ್ರಿ. ಎಲ್ಲ ಹೊಸ್ದಾಗಿ ಚೆನ್ನಾಗಿ ಚಿಗುರುತ್ತವೆ. ಅವ್ರು ಹೇಳಿದರು ಕಂದಿದ್ರೆ ಸಾಕು, ಒಳಗಡೆ ಬೆಳಿತವೆ, ಏನಾಗಲ್ಲ, ಚಿಗುರುತ್ತವೆ ಮತ್ತೆ ಅಂತ. ಒಳಗಡೆ ಕಂದು ಗೆಡ್ಡೆ ಇದ್ರೆ ಹಂಗೆ ಬೆಳಿತಾವಂತೆ. ಬೇರ್ ಸಮೇತ ಏನೋ ಹೋಗಿದ್ರೆ ಇರಲ್ಲ. ಆಮೇಲೆ ಇಲ್ಲಿ ಸೆಪ್ಪೆ ಉಣಿದೀವಿ ನೋಡ್ರಿ. ಇಲ್ಲೆಲ್ಲ ನಾನು ಒಂದು ಗಾರ್ಡನ್ ಮಾಡಬೇಕು, ಗಾರ್ಡನ್ ಥರ ತರಕಾರಿ ಹೂವು ಎಲ್ಲ ಬೆಳಿಬೇಕು ಅಂದ್ಕೊಂಡಿದ್ದೆ. ಯಾಕೆ ಸೀಮೆ ಹುಲ್ಲು ಸೆಪ್ಪೆ ಹಾಕಿದ್ವಿ ಅಂದರೆ, ಇಲ್ಲಿ ಬಾವಿ ಮಗ್ಳಿಗೆ ಇಲ್ಲೆಲ್ಲ ನೋಡ್ರಿ ಗಿಡಗಳು ಬೆಳ್ಕೊಂಡವೆ. ಈ ಥರ ಸಿಕ್ಕಾಪಟ್ಟೆ ಸ್ಯಾದ್ರೆ ಇಲ್ಲೆಲ್ಲ ಸುತ್ತಮುತ್ತ ಏರಿ ಮಗ್ಲಗಳದ್ದು ಸ್ಯಾದ್ರೆ ಜಾಸ್ತಿ. ಮತ್ತು ನಾವೇನಾದರೂ ಹೂವಿನ ಗಿಡ ತರಕಾರಿ ಹಾಕೋದು, ಇಲ್ಲೆಲ್ಲ ಅವುಗಳು ಓಡಾಡ್ತವೆ, ಸ್ವಲ್ಪ ಅವುಗಳೆಲ್ಲ ಬರೋದು. ಮತ್ತು ನಮ್ಮ ಶ್ರೀಮತಿಯವರು ನಮ್ಮ ಜಾಣೆ ಮಗಳು ಏನಂತ ತರಕಾರಿ ಹೂವು ಕಿತ್ಕೊಳಕ್ಕೆ ಬರೋದು. ಅದಕ್ಕೆ ಸ್ವಲ್ಪ ಬೇಡ ಅನ್ನಿಸ್ತು ಅವ್ರ ಮೇಲಿರೋ ಕಾಳಜಿಯಿಂದ. ಹಾಗಾಗಿ ಕ್ಯಾನ್ಸಲ್ ಮಾಡೋ ಯೋಚನೆನ ಈ ಥರ ಸೀಮೆ ಕಡ್ಡಿ ಹಾಕಿದ್ದೀವಿ. ಈಗ ಇದು ಕುಳಮಡಿ ತಗೊಂಡು ಅಲ್ಲ, ಯಾವ ಕಡೆಯಿಂದ ಉಣ್ಣೋದು? ಆ ಕಡೆಯಿಂದ ಉಣ್ಣೋಣ, ಈ ಕಡೆ ಉಣ್ಣೋಣ? ಈ ಕಡೆ ಉಣ್ಣೋಣ. ಹ್ಞೂ, ಪಟ್ಟದ ಸೆಂಟ್ರಲ್ ಉಣ್ಣೋಣ. ಆಗ ಅಲ್ಲೊಂದು, ಇಲ್ಲೊಂದು, ಅಲ್ಲೊಂದು, ಮೂರವಾ? ಮೂರವೆ. ಮತ್ತೆ ಪಟ್ಟದ ಬದಿಗೆ ಉಣ್ಣು, ಸೆಂಟ್ರಿಗೆ ಬೇಡ. ಅವಾಗ ಕರೆಕ್ಟ್. ಹಾಂ, ಬದಿಗೆ ಉಣ್ಣು. ಮೂರು. ಗುಂಡಿ ತೊಡ್ತಾ ಇರೋದು ಏನು ಮಗಳ? ಗುಂಡಿ ತೊಡೋದಾ? ಗುದ್ಲಿಲಾಗಿಲ್ಲ? ಆಳ ತೆಗಿಬೇಕು ಇನ್ನ ಜಾಸ್ತಿ. ಅದು ಬೇರೆ ಒಳಕ್ಕೆ ಹೋಗ್ಬೇಕು. ಕುದ್ಲಿತ ತಿನ್ಬಿಡು. ಆಗುತ್ತೆ ಹೇಳು, ಇದ್ರಾಗೇನೆ
ಅದಕ್ಕೆ ಅದು ಹಂಗೆ ಬೇರೆ ಬಿಟ್ಕೊಳ್ಳುತ್ತೆ. ಗುಂಡಿ ತೊಳೆದ್ರೆ ಸಾಕು. ನೋಡಿದೆ ಕೊಡು ಮಗ್ಳೆ, ಒಂದು ಫೋನ್ ಮಗ್ಳೆ, ಇಲ್ಲ ಅಂದ್ರೆ ನೀನೇನೆ. ಅದು ಬೇರೆ ಉದ್ದ ಐತೆ ನೋಡು, ಇದು ಬೇರೆ ಎಷ್ಟು ಉದ್ದ ಐತೆ. ಇದು ಮುಚ್ಕೊಂಡ್ರೆ ಸಾಕು ಇಲ್ಲಿಗೆ. ಅಲ್ಲಿಗೆ ಮುಚ್ಕೋಬೇಕಲ್ಲ, ಆಗುತ್ತಾ? ನೋಡು ನೋಡಿ ಬಿಟ್ಕೊಳ್ಳುತ್ತೆ. ಏಮ್ಮ ಅಪ್ಪಂಗೊಂದ್ಸರಿ ತೋರ್ಸ ನೋಡೋಣ. ಮಣ್ಣು ಮುಚ್ಚ ಮಂಗೆ ಮಗಳೇ. ಅಪ್ಪ ಮುಳುಗಿಡ ನೋಡು ಬೆಂಕಿ ಕಿತ್ತು. ಅದಕ್ಕೆ ಎಸಿ ನನ್ನ ಮಗಳಿಗೆ ಹಣ್ಣುಗಳಲ್ಲಿ ಕೆಲವೊಂದು ಹಣ್ಣು ಇಷ್ಟ. ಅದರಲ್ಲಿ ಪರಂಗಿ ಹಣ್ಣು ಸಹ ತುಂಬ ಇಷ್ಟ. ಪಪ್ಪಾಯ ಹಣ್ಣು ಅಂದರೆ ಅರ್ಧ ಹಣ್ಣು ಒಬ್ಳೆ ತಿಂದ್ಬಿಡ್ತಾಳಲ್ಲ. ಎಲ್ಲ ಹಣ್ಣು ತಿಂತಾಳೆ. ಪಪ್ಪಾಯ ಮಾತ್ರ ಹಚ್ಚಿ ಪೀಸ್ ಮಾಡಿಕೊಟ್ರೆ, ಒಂದು ಸ್ಪೂನ್ ಹಾಕ್ಬಿಟ್ರೆ ಬೌಲ್ಗೆ ಒಂದು ಅರ್ಧ ಹಣ್ಣು ತಿಂದಾಕ್ಬಿಡ್ತಾಳೆ. ಸಾಕಲ್ವಾ? ಓ ಎಷ್ಟು ಗಟ್ಟಿಯಾಗಿ ಕುಂತೈತೆ, ಅಳ್ಳಾಡಲ್ಲ. ಕೈ ತೊಳ್ಕೊಂಡು ಒಂದು ನಿಮಿಷ ಬಾ, ಇನ್ನೊಂದು ಹಂಗೆ ಗುಂಡಿ ತೆಗಿತಿಯಲ್ಲ. ಅದು ಜಾಸ್ತಿ ನಾನೇ ತೆಗಿತೀನಿ. ಒಬ್ಬೊಬ್ಬ ನಿನ್ನ ಕೈಲಾಗಲ್ಲ ಬಿಡಮ್ಮ, ಅಮ್ಮ ತೆಗಿತಾಳೆ. ಸುಂದರಮ್ಮ ನೀನು ಆಮೇಲೆ ಅಳ್ಗಿಡ ಉಣಿ ಅಂತಿರು. ಹೇಳಿದ್ ಮತ್ತೆ ಕೇಳಮ್ಮ. ನೋಡ್ಕೊಂಡೆ ಅಮ್ಮ ತೆಗ್ದಿತ್ತು. ಬಿಡತ್ತಾವಳ ಆಸೆ ಯಾಕೆ ಇದು ಮಾಡಬೇಕು. ಉಂಡಿ ನಡಿಮ್ಮ. ನೋಡಿ ನೀರೆಲ್ಲ ಹೆಂಗ್ ನಿಂತ ಮಳೆ ಬಂದು. ಇದು ಸೆಟ್ ಮಣ್ಣು, ನೀರು ಹಿಂಗಲ್ಲ. ಒಂಥರ ಸಿಮೆಂಟ್ ಹಾಕ್ತಂಗೆ ಮೇಲೆ. ನನ್ನ ಮಣ್ಣು ತೆಗಿಲ್ಲ. ಬಾ, ನನ್ನ ಮಗಳು ಗುಂಡಿ ತೋಡ್ತಾವಳೆ, ಅಗಿತಾವಳೆ. ನನ್ನ ಮಗಳು ಅಗಿತಾವಳೆ. ನಮ್ಮ ಶ್ರೀಮತಿಯವರು ಮಣ್ಣು ತೆಗಿತಾವ್ರೆ. ಏನು ದೊಡ್ಡ ಸಾಧನೆ ಮಾಡ್ತಿದ್ದೀರಾ ನೀವು, ನನಗೆ ಬಿಲ್ಡಪ್ ಕೊಡ್ತೀರಾ? ಮತ್ತೆ ಒಂದು ಗಿಡ ಉಣೋದು ಅಂದರೆ ಸಾಧನೆ ತಾನೆ. ನಾನಲ್ಲ, ಯಾರೋ ಕಮೆಂಟಲ್ಲಿ ಯಾರಾದರೂ ಹೇಳ್ತಾರೆ, ಹಿಂದೆ ಹೇಳಿರಿದ್ದಾರೆ ಕೆಲವರು, ಅದನ್ನೇ ಹೇಳಿದೆ ಅಷ್ಟೇ. ನಾನು ಮತ್ತೆ ಹೇಳಿಲ್ಲ. ನಮ್ಮ ಖುಷಿಗೆ ನಾವು ಇರ್ತೀವಪ್ಪ. ನನ್ನ ಮಗಳು ಹಣ್ಣಾಗುತ್ತೆ, ಹಣ್ಣು ಬಿಡುತ್ತೆ ಹೆಂಗೋ ಅಂತ. ಇಡ್ಕಾಯ್ಲಿ ಇದನ್ನ. ಒಬ್ಬೊಬ್ಬ ಅದು ನೋಡು ಹೆಂಗ್ ಉಂಟಾವಳೆ. ಸೂಪರ್ ಮಗಳೇ. ಅದ್ಮು ಹಂಗೆ ಸುತ್ತ ಮಣ್ಣು ಅದ್ಮಬೇಕು. ಇಟ್ಕೊ ನೀನು ಸೆಂಟ್ರಿಗೆ ನೀಟಾಗಿ ಇಟ್ಕೋ ಗಿಡನ. ಅದ್ಬಮ್ಮ ನೀನೊಂಚೂರು ಮಣ್ಣು ಅದ್ಮು ಇಟ್ಕಮ್ಮ ಮಗಳೇ. ಬಿಡು ಅದನ್ನ, ಗಿಡ ಬಿಡು. ನಿಧಾನಕ್ಕೆ ನಡಿಬೇಕು, ಜಾರ್ತೈತೆ. ಯಾವ ಮಳೆ ಬಂದೈತಾಯ್ತಾ? ಜಾರ್ತೈತೆ. ಮತ್ತೆ ಸೆಪ್ಪೆ ಮೇಲೆ ಕಾಲು ಕುದ್ರೆ ಕಾಲು. ಅದು ಕೊಯ್ಕತ್ತೈತೆ ಅದು ಕೂಳೆ. ನಿಧಾನ. ಅದಕ್ಕೆ ಸೆಂಟ್ರಿಗೆ ನಡಿಬೇಕು. ಕೈ ಇಟ್ಕೊ. ನೋಡ್ರಿ, ಅಮ್ಮ ಮಗಳು ಸೇರಿ ಪರಂಗಿ ಗಿಡ ಉಳಿದ್ರು 3. ಈಗ ಜೊತೆಗೆ ನಾನು ಇಲ್ಲಿ ನೋಡ್ರಿ, ಇವು ಹರಳಂತೀವಿ ಆಳ್ ಭಾಷೆಯಲ್ಲಿ. ಹರಳು ಅಂದರೆ ಔಡಲ ಅಂತಾರಲ್ಲ, ಇದರಿಂದನೇ ಹರಳೆಣ್ಣೆ ಮಾಡೋದು. ಹರಳೆಣ್ಣೆ ಔಡಲ ಬೀಜ, ಹರಳು ಬೀಜ. ಇದು ಸುತ್ತ ಉಣನ ಅಂತ. ಹೆಂಗ್ ಉಣದಪ್ಪ? ಅದರ ಕುಳ ಮಾಡಕ್ಕೆ ಒಂಚೂರು ಕೆತ್ಕೋ, ಒಂದು ಬೀಜ ಉಣ್ಣು ಅಷ್ಟೇ. ಎರಡು ಉಣ್ತೀಯ, ಒಂದೊಂದು ಉಣ್ತೀಯ. ಸೆಂಟ್ರಲ್ ಪಟ್ಟ ಸೆಂಟ್ರಲ್ಲಿ. ಒಂದೊಂದು ಪಟ್ಟಕ್ಕೆ ಮಧ್ಯದಲ್ಲಿ. ಇವಾಗ ಪಟ್ಟಿದ ಬದಿನ ಮೇಲೆ ಇದಕ್ಕಿದೆಯಲ್ಲ, ಮಧ್ಯದಲ್ಲಿ ಒಂದೊಂದು ದಿಕ್ಕು. ಅಷ್ಟಾರ್ಕ ಒಂದೊಂದು ಉಣ್ಕೊಂಡು ಹೋಗು. ಇನ್ನೊಂಚೂರು ಅದು ಬದಿನ ಅರಿಗಿನಾಗಿಕ್ಕಮ್ಮ. ಅಲ್ಲ, ಸಾಲ್ ಮಧ್ಯೆ ಹಾಕ್ಬೇಕಿತ್ತು. ಈ ಕಡೆ ಅದೈತೆ, ಈ ಕಡೆನೂ ಇದೈತೆ. ಇದ್ರ ಮಧ್ಯೆ ಅಂದರೆ ಇಲ್ಲಿ ಬರ್ತೈತೆ ಸಾಲು, ಅಷ್ಟು ಸಾಲ್ ಮಧ್ಯೆ. ಇಲ್ಲಿ ಉಣ್ಲಾ? ಬದಿನ್ ಈ ಕಡೆ ಉಣ್ಣನ ಇತ್ತು ಉಣ್ಣನ ಅತ್ಲೆ ಬದಿನ ಅರಿಗ್ಗೆ ಉಣ್ಣು. ಒಂಚೂರು ತೆಗಿ, ನೆಲ ಮೆದ್ವಾಗ್ಲಿ ಸಾಕು. ಅದಿನ್ನು ಬೀಜ ಅಲ್ವಾ, ಜಾಸ್ತಿ ಆಳ ಉಣಿದ್ರೆ ಬೆಳೆಯುತ್ತೆ. ಅಲ್ಲ, ಸುತ್ತಾಗಿ ಒಂಚೂರು ಮೆದ್ವಾದ್ರೆ ಬೇರೆ ಹೋಯ್ಕತ್ತೈತೆ, ಬೇಗ ಬೆಳಿತೈತೆ ಅಂತ ನಾನು ಹೇಳೋದು. ಸಾಕು. ಒಂಚೂರು ಹಂಗೆ ಮಣ್ಣಿಂಗಂದು ಜಾಸ್ತಿ ಆಳ ಐತೆ ನಮ್ಮ ಗುಂಡಿ, ಅದಕ್ಕೆ ನಾನು ಹೇಳಿಲ್ವಾ ಇಷ್ಟಿರ್ಲಿ. ಕೊಡಮ್ಮ, ಹಾಕು ನೀನು ಎಲ್ಗೊಂದು ಮಣ್ಣು ಮುಚ್ಚ್ರಿ. ಹಂಗೆ ಒಂದೊಂದು ಸಾಕ, ಎರಡೆರಡು ಉಡೋದ? ನಂಗೆ ಗೊತ್ತಿಲ್ಲ. ಬಾಳ್ ಬೀಜ ಒಂದೊಂದೇ ಅನ್ಸುತ್ತೆ ಉಣ್ಣೋದು. ಇದು ಮರದ ತಾನೆ, ಮರ ತರ ಅದ ತೋಟದಳ್ಳ ಅಂತಾರೆ. ಮತ್ತೆ ಹಂಗಾರೆ ಒಂದೊಂದೇ ಸಾಕು. ಎರಡೆರಡು ಹಾಕಿರಿ ಒಂದೊಂದು ಗುಂಡಿಗೆ. ಅಕಸ್ಮಾತ್ ಹುಟ್ಟಿಲ್ಲ ಅಂದ್ರೆ ಕಿತ್ತಾಕೋದಾಗ್ತೈತೆ. ಅಷ್ಟೇ ಬಿಡು, ಅಷ್ಟೇ ಬಿಡಮ್ಮ, ಸಾಕು. ಅದೇ ಥರನೇ ಇಲ್ಲಿಗೊಂದು, ಇಲ್ಲಿಗೆ ಉಂಟ್ರಿ, ಅದೇ ಥರನೇ ಉಂಟ್ರಿ. ಇಲ್ಲಿಗೆ ಇಷ್ಟೊಂದು ಅರಳು ತಂದಿದ್ಯಾ? ಇರೋದು 3 ಪಟ್ಟ ಕುಣಿದ್ರೆ ಸಾಕಾಗತ್ತಾ? ಇನ್ನೂ ಐತಿಲ್ಲಮ್ಮ ಬೇರೆ. ಆ ಕಡೆ ಸುತ್ತ ಅರಿಗಿನಾಗೆಲ್ಲ ಉಣ್ಬೇಕು. ನೋಡ್ರಿ, ಇದು ಕುಳ ಮಾಡಿ ಅವಾಗಲೇ ಹೇಳಿದ್ನಲ್ಲ,
ಕುಳ ಮಡಿ ಈ ರೀತಿ ಸಣ್ಣ ಪುಟ್ಟ ಗಿಡಗಳು ಇಕ್ಕದಕ್ಕೆ ಗುಂಡಿ ತೆಗೆಯೋದಕ್ಕೆ ಬಳಸ್ತಾರೆ. ಕೊಡಮ್ಮ 2 ಬೀಜನ ಹಿಂಗೆ ಮಣ್ಣು ಸುಮ್ಮನೆ ಮಣ್ಣಲ್ಲಿ ಸಾಕು. ತ್ಯಾವ ಇವಾಗೇನು ಮಳೆ ಬರ್ತೈತೆ, ತ್ಯಾವ ಆಯ್ತಲ್ಲ ಉಟ್ಕತೈತೆ, ಈಗೇನು ಮಳೆ. ಹಂಗೆ ಚಿಕ್ಕದಾಗಿ ಗುಂಡಿ ತೋಡಿಕ್ಕಿರಿ ಸಾಕು. ಮತ್ತೆ ಸಪ್ಪೆಗೆ ನೀರು ಬೇರೆ ಹಾಕ್ತಿಯಲ್ಲ, ಮಳೆ ಬೇರೆ ಬರ್ತೈತದೆ ಇವಾಗ ಮಳೆಗಾಲದಾಗ ಚೆನ್ನಾಗಿ ಹತ್ಕತೈತೆ. ಹಂಗಾಕ್ಬಾರ್ದು, ಹಂಗೆ ಮಾಡ್ಬಾರ್ದಮ್ಮ ಕಾಲಲ್ಲೆಲ್ಲ ಮಾಡಬಾರ್ದು. ಇದು ಇಲ್ಲಿ ಇಕ್ತೀನಿ. ಯಾವ ಮಾತ್ರ ಸಗದಾಗೈತೆ. ಬೇರೆ ಟೈಮಲ್ಲಿ ಉಣ್ತೀವಿ ಅಂದಿದ್ರೆ ಕಷ್ಟ ಆಗೋದು. ಕೊಡಬ, ಇದಕ್ಕೇನು ಜಾಸ್ತಿ ಇದು ಬೇಕಾಗಲ್ಲ. ಓಲು ಅವೆಲ್ಲ ಬೇಕಮ್ಮ. ಇನ್ನ ನೆಕ್ಸ್ಟ್ ಸುತ್ತ ಅರಿಗ್ನಾಗ ಉಣ್ಬಿಡ ನೇಕ. ಆ ಕಡೆನಾ? ಸುತ್ತ ಅರಿಗ್ನಾಗೆಲ್ಲ ಉಣ್ಬಿಡ್ರಿ. ತೋಟದ ಕಡಿಗೂ ಆ ಮಗ್ಲಿಗೂ ಅಲ್ಲ ಕೇಳು, ಈ ಮಗ್ಲಲ್ಲಿ ಅರಿಗ್ನಾಗ ಏಕ ಹಿಂಗೆ ಉಡ್ಕೊಂಡು ಹೋಗಿ ಆ ತೋಟದವರೆಗೂ ಇಲ್ಲಿ ಇದನ್ನು ಏಕ ಉಣ್ಬಿಟ್ರಿ. ಸುತ್ತ ಅರಿಗ್ನಾಗ ಉಣ್ರಿ ಆಯ್ತಾ. ಹುಷಾರ್ ಮಗಳೇ, ಸಪ್ಪೆ ಕಡ್ಡಿ ಮೇಲೆ ಕಲಿ. ಹಿಂಗ್ ಹೊಲ್ತಾಗ ಬರಕ್ಕೆ ಅಂದ್ರೆ ಖುಷಿ. ಹೆಂಗೋ ಮಣ್ಣಾಗೆ ನೀರಾಗೆಲ್ಲ ಚೆನ್ನಾಗಿ ಕುಣಿಬೋದು ಅಂತ. 4-5 ಆಗ್ತವೆ. ಹೌದಾ? ಒಂದ್ ಗಿಡದಿಂದ ಒಂದ್ ಗಿಡ ಇವು ಒಂದ್ ಬಾರ್ ದೂರ ಇರ್ಬೇಕು. ನನ್ ಕೈಗೆ ಹೊಲ್ದಲ್ಲಿ ಹಾಕ್ತಿವಲ್ಲ ಗೌರಿ ಎಳ್ಳ ಅಂದ್ರೆ ಹತ್ತತ್ರ ಇರ್ತವೆ. ಇವು ತೋಟದಳ ಅಂದ್ರೆ ದೊಡ್ಡದಾಗ ಅಳ್ಕತ್ತವೆ. ಇಷ್ಟು ಇಲ್ಗುಂಡ್ಲ ಮತ್ತೆ ಅಲ್ಗೊಂದ್ 4 ಆಗ್ತವೆ. 4 ಇದಕ್ಕೆ ಒಂದ್ ಬಾರ್ ಲೆಕ್ಕ. ಬಾರ್ಗಿಂತ ಜಾಸ್ತಿ ಈಗ. ಬಳೆ ಗಿಡದ ಗುಂಡಿ ಐತಲ್ಲ, ಇದು ಹತ್ತತ್ತ ಬಾಳೆ ಗಿಡ. ಹೋಗಿದ್ರೆ ತಂದು ಉಣೋದಷ್ಟೇ. ಏನು ಮಾಡೋದು? ಹಾಕು ಫಸ್ಟು. ಹೋಗೋಣ ಹಳ್ಳ ನೋಡೋಕ್ಕೆ ಮಗಳೇ. ಒಂದು ನಿಮಿಷ ಇರು, ಹೇಳ್ತೀನಿ. ಇದು ನೋಡ್ರಿ, ಇದು ಕುಳಮಡಿ ಅಂತ ಅವಾಗಲೇ ಹೇಳಿದ್ನಲ್ಲ. ಈ ಕುಳ ಅಂದರೆ ಇದೇ ಕುಳ ಅಂತಾರೆ. ಈ ಕಬ್ಬಣ ಇದೆಯಲ್ಲ ಇದನ್ನು ಕುಳ ಅಂತಾರೆ. ಇದನ್ನು ಈ ಥರ ಹುಲ್ಲು ಸೊಪ್ಪೆಲ್ಲ ಇರ್ತೈತಲ್ಲ, ಬೆಳೆದಿರ್ತೈತಲ್ಲ, ಹಿಂಗೆ ಅಗದು ಹುಲ್ಲು ಸೊಪ್ಪು ತೆಗೆದು ಹಾಕೋದಕ್ಕೆ, ಕಳೆ ತೆಗೆಯೋದಕ್ಕೆ ಈ ಥರ ಸಾಲು ಮಧ್ಯೆ ಇರೋದನ್ನ ಹಿಂಗೆ ಕೆದಕ್ಕೊಂಡು ಹೋಗ್ತಾರೆ ಹೆಣ್ಣಾಳುಗಳು, ಅಂದರೆ ಹೆಂಗಸರು. ಹಿಂಗೆ ಕೆದಕ್ಕೊಂಡು ಹೋದಾಗ ಹುಲ್ಲು ಸೊಪ್ಪೆಲ್ಲ ಹೋಗ್ತೈತೆ ನೋಡ್ರಿ, ಎಲ್ಲ ಹೋಗೈತಿದೆಲ್ಲ. ಗಡಸ್ನೆಲ್ಲ ಇರುತ್ತಲ್ವಾ, ಅದೆಲ್ಲ ಚೆನ್ನಾಗಿ ಉಕ್ಕಿ ಆಗ್ಲಿ ಅಂತ ಇದ್ರಲ್ಲಿ ಕಳೆ ಕೀಳೋದು. ಮೆತು ನೆಲದಲ್ಲಾದ್ರೆ ಕುರ್ಜಿಗೆಲ್ ಕ್ಲೀನ್ ಕುರ್ಜಿಗೆಲ್. ಆಮೇಲೆ ಈ ಕುಳ ಮಡಿ ಮಡಿ ಇರ್ತೈತಲ್ಲ, ಮಡಿ ಅಂದರೆ ಪಟ ಸಣ್ಣ ಸಣ್ಣದ ಮಡಿ ಮಾಡ್ತಾರೆ. ಮಡಿನಲ್ಲಿ ಇದು ಕಳೆ ಕೀಳೋದಕ್ಕೆ ಬಳಸೋದಕ್ಕೇನ ಕುಳ ಮಡಿ ಅಂತ ಹೆಸರು ಬಂದಿರ್ಬೋದು. ಇದು ಕುಳ ಮಡಿನಲ್ಲಿ ಹಿಂಗೆ ಕೆದಕಿ ಎಲ್ಲ ಕ್ಲೀನ್ ಮಾಡ್ತಾರಲ್ಲ, ಅದಕ್ಕೆ ಇದು ಕುಳ ಮಡಿ ಅಂತ ಹೆಸರು ಬಂದಿರ್ಬೋದು ಅನಿಸುತ್ತೆ. ಇದು ಕುಳ ಮಡಿ. ನಮ್ಮ ಹಳ್ಳಿ ಕಡೆ ಇದಕ್ಕೆ ಬಳಸ್ತಾರೆ ಈ ರೀತಿ ಇಂಥ ಕೆಲಸಗಳಿಗೆಲ್ಲ. ಸರಿ, ಇಲ್ಲೇ ಇಟ್ಟೋಗಿ ಅಂದ್ಬಿಡು ಹಳ್ಳ ನೋಡೋಕೆ. ಇಲ್ಲಿಕ್ಕಿರ್ತೀನಿ, ಆಮೇಲೆ ಹೋಗ್ಬೇಕಾರೆ ತಗೊಂಡೋಗೋಣ. ನಡಿ, ಚಪ್ಪಲಿ ಹಾಕಳ್ರಿ, ಚಪ್ಪಲಿ ಹಾಕಳ್ರಿ. ಹತ್ತಲೆ ಕೆಳಕ್ಕೆ ಚಪ್ಪಲಿ ಹಾಕಳ್ರಿ ಹಂಗೆ. ನಡಿ, ಹುಷಾರ ಬರ್ರಿ, ಬಾವಿ ತೆಗೆ ನಿಧಾನ ಕಟ್ಕೊ ಬರ್ರಿ ಮಗಳೇ. ಈಗೇನೋ ತೋರಿಸ್ತೀನಿ, ಸ್ಟಾಪ್, ಅಲ್ಲೇ ನಿಂತ್ಕೊ, ನಚೂರು ಮುಂದಕ್ಕೆ ಬಾ. ಅಲ್ಲಿ ಬೇಲಿ ಅಡ್ಡ ಕಾಣಲ್ಲ ನಿಂಗೆ, ಆ ಕಡೆ ನೋಡು, ಕಾಣಿಸ್ತಾ? ಪಕ್ಷಿಗೂಡು ಎಷ್ಟು ಚೆನ್ನಾಗಿ ಗೂಡು ಕಟ್ತೈತಲ್ವಾ ಅದು ಯಾರು ಹೋಗಿ ಗೂಡನ್ನ ಕೀಳ್ದೇ ಇರೋ ಜಾಗದಲ್ಲಿ, ಅದು ಬಾವಿಗಳಲ್ಲಿ ಈ ಥರ ಗಿಡ ಮರಗಳು ಬೆಳೆದಿರ್ತಾವಲ್ಲ ಅಂಥ ಕಡೆ ಹೋಗಿ ಕಟ್ಟೋದು. ಆಮೇಲೆ ಅದು ನೇರಳೆ ಮರ ಕಾಣಿಸ್ತಾ? ಬಾವಿ ಒಳಗಡೆ ಬೆಳೆದೈತೆ ನೋಡ್ರಿ. ಅದು ಮಣ್ಣೆಲ್ಲ ಹಣ್ಣು ಬಿಟ್ಟಿತ್ತು, ಇವಾಗೆಲ್ಲ ಹಣ್ಣೆಲ್ಲ ಪಕ್ಷಿ ಬಂದು ತಿಂದಾಕ ಹೋಗಿರ್ಬೇಕಾ, ಅಥವಾ ಜೋರಾಗಿ ಮಳೆ ಬಂತಲ್ಲ, ಮಳೆ ಬಂದು ಉದುರೋಗಿರ್ತೈತೆ. ಒಟ್ನಾಗ ಅದು ನೇರಳೆ ಮರ. ಬರ್ರಿ ಹೋಗೋಣ, ಬಿಸಿಲಾಯ್ತಾಗಲೇ ಟೈಮ್ ಆಗ್ತೈತಿ. ಕೊನೆಗೆ ನಮ್ಮ ಊರಿನ ಹಳ್ಳ ನೋಡೋದಕ್ಕೆ ಅಂತ ಹಳ್ಳದ ಹತ್ರ ಬಂದುಬಿಟ್ಟಿದ್ದೀವಿ. ಮೊನ್ನೆ ಎಲ್ಲ ಮಳೆ ಬಂದು ಚೆನ್ನಾಗಿ ಹೋಗ್ತಿತ್ತಂತ ರಾತ್ರಿ ಹಳ್ಳ. ಈಗ ಸ್ವಲ್ಪ ಕಡಿಮೆ ಆಗೈತೆ ರಭಸ ಮಳೆ ಹಳ್ಳದ್ದು. ಅಂದರೆ ನೀರು ಕಡಿಮೆ ಆಗುತ್ತಲ್ಲ ಮೇಲಿಂದ ಬರೋ ನೀರು, ಅದಕ್ಕೆ ಹುಷಾರು. ಬಾ ಮಗಳೇ. ಇದೇ ನೋಡ್ರಿ ಹಳ್ಳ, ಸಣ್ಣಗೆ ಹರಿತಾಯ್ತಂದ್ರೆ
ಕೈ ಕಡು ಕೆಳಗಡೆ ಮುಟ್ಟು ನಿನ್ ಕೈನ ಎಷ್ಟು ತಣ್ಣಗಿದೆ ಅಲ್ಲ. ಅಬ್ಬಾ ಏನು ತಣ್ಣಗೆ ನೀರು, ಪರಿಶುದ್ಧವಾದ ನೀರಿದು. ಆ ಕಡೆ ಎಲ್ಲ ಹೋಗೋದು ನಡ್ಕೊಂಡು ಈ ಕಡೆ ಹೋಗೋದು ಬಾ. ಹಳ್ಳ ಈ ಕಡೆ ಹೋದ್ರೆ ನಮ್ಮೂರು ಕೆರೆಗೆ ಹೋಗ್ತೈತೆ, ವೀರಾಪುರ ಕೆರೆಗೆ. ನಮ್ಮೂರು ಕೆರೆಗೆ ಹೋಗೋದು ಇದು ಹಳ್ಳ. ಕಡೆ ಹೋದ್ರೆ ಈ ಕಡೆಯಿಂದ ಹಳ್ಳ ಬರೋದು. ಅಲ್ಲಿಂದ ಇನ್ನು ನಮ್ಮ ದಿನ್ನೆ ಹೊಲ್ತಗಳಿಂದ ಬರೋದು ಹಳ್ಳ. ನಮ್ಮ ದಿನ್ನೆ ಹೊಲ್ತಗಳಿಂದ ಅದು ಗುಸಕ್ಕೆ ಹಳ್ಳ, ಅದೇ ಹಳ್ಳನೇ ಇದು ಕನೆಕ್ಟ್. ಅದೇ ಹಳ್ಳ ನಮ್ಮ ದಿನ್ನೆ ಹೊಲ್ತಗಳಿಂದ ಇಲ್ಲಿವರೆಗೂ ಬರೋದು ಹಳ್ಳ ಇದೆ. ಚೆನ್ನಾಗೈತೆ. ಅಮ್ಮ ನಾನು ಅವತ್ತು ಅಪ್ಪ ಮಾಡಿತ್ತಲ್ಲ ಇಲ್ಲಲ್ಲ ಮಾಡೋದು, ನೀರಲ್ಲ ಬೈಲಿ, ನೀರಲ್ಲ ಮಾಡೋದು. ಇಲ್ಲಿ ತೋಡು, ಇಲ್ಲಿ ತೋಡು ಬಾ. ಇಲ್ಲ ನೀರು ಬರ್ತೈತೆ ನೋಡಲ್ಲಿ. ರೌಂಡಿಗೆ ತೋಡು, ಹಂಗಲ್ಲ ತೋಡೋದು, ರೌಂಡಿಗೆ ಅಗಲಕ್ಕೆ. ಮುಂದಕ್ಕೆ ಬಾ, ಏನಾಗಲ್ಲ. ಹಬ್ಬ ನನ್ನ ಮಗಳು ನೋಡ್ರಿ ಎಲ್ಲ ಇಲ್ಲೇ ಒಂದು ಬಾವಿ ತೆಗಿತಾ ಅವಳೆ. ಅದು 2 ನಿಮಿಷ ಬಿಟ್ಟರೆ ಆ ನೀರು ಹಂಗೆ ತಿಳಿ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ. ಸಾಕ್ಬಿಡು. ಶ್ರೀಮತಿ ಅವರು ಒಂದು ಬಾವಿ ತೆಗೆದ್ಬಿಟ್ರು. ನಡಿ ಮುಂದೆ ಹಂಗೆ. ನೋಡಿದು ಎಲ್ಲಿವರೆಗೂ ಅರ್ಧೈತೆ ಗೊತ್ತಾ ಹೇಳ? ಹಾಂ, ಇಲ್ಲಿ ನೋಡು, ಇಲ್ಲಿವರೆಗೂ ಅರ್ಧೈತೆ, ತುಂಬ ಅರ್ಧೈತೆ ನೋಡು. ಕೊಚ್ಕ ಬಂದೈತೆ, ಅದು ಗುರ್ತು ಸಿಗ್ತೈತೆ ನೋಡಿ, ಗೊತ್ತಾಗ್ತೈತೆ. ಆ ಕಡೆ ಈ ಕಡೆ ಹಳ್ಳ ಹರಿಬೇಕಾದ್ರೆ ಎಲ್ಲ ಕೊಚ್ಕ ಬರ್ತೈತಲ್ಲ. ಇದೆಲ್ಲ ಮನೆ ಕಡೆ ನೋಡಿ, ಹಿಂಗೆ ರಭಸವಾಗಿ ಮೇಲಿಂದ ಬರೋ ನೀರು ಕಡಿಮೆ ಆಗುತ್ತಲ್ಲ, ರಭಸ. ಚೆನ್ನಾಗಿ ಮಳೆ ಬಂದ ನೀರು, ಬಿದ್ದಿದ್ದ ನೀರೆಲ್ಲ ಬರ್ತೈತೆ, ತಪ್ಪನ ಬರ್ತೈತೆ. ಆಮೇಲೆ ನೀರು ಅಲ್ಲಿ ಮೇಲಿಂದ ಬರೋ ನೀರು ಕಡಿಮೆ ಆದರೆ ಕಡಿಮೆ ಆಗುತ್ತೆ. ತಿರ್ಗಿ ರಾತ್ರಿ ಮಳೆ ಬಂದ್ರೆ ತಿರ್ಗಾ ಬರೋದು ಜೋರಾಗಿ, ಅವಾಗ ಜೋರ ಆಗ್ತದೆ ಅಷ್ಟೇ. ಮಗಳೇ ಇದೇಕ ಗೂಸಕ್ಕೆ ಕೇಳನೆ ಆಯ್ತಾ. ಇದು ನೋಡ್ರಿ, ಹಳ್ಳದಲ್ಲಿ ಹೋಗೋಕ್ಕೆ ಭಯ ಆಗತ್ತೆ. ಎಲ್ಲ ಫುಲ್ ಎಲ್ಲ ಗಿಡಗಳು ಎಲ್ಲ ಬೆಳ್ಕೊಂಡವೆ. ನಾವು ಹೋಗೋದಿಲ್ಲ ಅಲ್ಲೆಲ್ಲ. ಹೋಗಲ್ಲ. ಇದಾ ಇದು ಪಕ್ರ, ಇದು ನಕಲಿ ಪತ್ರೆ ಅಂತಾರೆ. ನಕಲಿ ಪತ್ರೆ ಅಂತ ನಮ್ಮ ಕಡೆ. ಇದನ್ನೆಲ್ಲ ಗಿಡಗಳ್ನ ಬೇಲಿಗೆ ಬೆಳೆಸ್ತಾ ಇದ್ರು ಮುಂಚೆ, ತೋಟದ ಸುತ್ತ ಬೇಲಿಗೆ ಬೆಳೆಸೋರು ಆ ಗಿಡನ. ಏನ್ ಮಗಳೇ, ಏನೇನು ಇಂಪಾದ ಧ್ವನಿನ ನವಿಲ್ದು? ನವಿಲ್ದಲ್ಲ ಮಗಳ, ಇಂಪಾದ ಧ್ವನಿ. ನವಿಲು ನಡೆಯೋ ಚಂದ, ಕೋಗಿಲೆ ಕೂಗೋ ಚಂದ. ನವಿಲಿಗೆ ನಾಟ್ಯ ಚಂದ, ಕೋಗಿಲೆಗೆ ಗಾನ ಚಂದ ಅಂತ ಏನೋ ಒಂದು ಹಾಡೈತಿ ಗೊತ್ತಾ? ಕೋಗಿಲೆ ಆಡಬೇಕು, ಕೋಗಿಲೆ ಚೆನ್ನಾಗಿ ಕೂಗುತ್ತೆ, ನವಿಲು ಚೆನ್ನಾಗಿ ನಡೆಯುತ್ತೆ. ನವಿಲ್ದು ಕೆಟ್ಟದಾಗೈತೆ ಕೂಗೋದು, ಆಯ್ತಾ? ನೋಡೋಣ ಬರ್ರಿ, ಅದು ಹಳ್ಳ ಇದಾಗೈತೆ, ನೀರು ಹೆಂಗೈತೆ. ನಿಧಾನಕ್ಕೆ ಬಾ ಮಗಳೇ. ಬಟ್ಟೆ ಎಲ್ಲ ನೆನ್ಸ್ಕೊತಿಯಪ್ಪ ನೀನಂತೂ. ಚಪ್ಪಲಿ ಹಾಕೊಂಡು ನಡಿಯಕ್ ಬರಲ್ಲ ನಿನ್ಗೆ. ನೀರು ತಿಳಿ ಆಗ್ತಾವ ನೋಡು, ಇನ್ನೂ ಆಗಿಲ್ಲ, ನೀರು ತಿಳಿ ಆಗಿಲ್ಲ, ಇನ್ನೂ ಒಂದು 5 ನಿಮಿಷ ಬೇಕು. ಅದು ಬೇಲಿಂದ ನೀರು ಬರ್ತಾ ಇರ್ತೈತಲ್ಲ, ಕೆಳಗಡೆ ನೀರು ಹರ್ಕೋ ಜೋಪ್ ಬರ್ತೈತಲ್ಲ, ಅದು ತಿಳಿ ಆಗುತ್ತೆ, ನಿಧಾನಕ್ಕೆ ತಿಳಿ ಆಗುತ್ತದೆ. ಅದು ತಿಳಿ ಆಗ್ತಾ ಐತೆ. ಹತ್ರಕ್ಕೆ ಹೋದ್ರೆ ನೀನು ಮತ್ತೆ ಮುಟ್ಟೋದು ಮತ್ತೆ ಒಂಡಾಗ್ತೈತೆ ನೀರು ತಿಳಿ ಆಗಲ್ಲ, ಆಯಿತಾ? ಹಳ್ಳ ನೋಡ್ಕೊಂಡು ಬಂದ್ವಿ. ಈಗ ನಮ್ಮ ಶ್ರೀಮತಿಯವರು ಬೆಂಡೆಕಾಯಿ ಕಿತ್ಕೊತಾವ್ರು ನೋಡ್ರಿ. ಈ ಬೆಂಡೆ ಗಿಡ ಬಂದು ನಮ್ಮ ಚಿಕ್ಕಪ್ಪ ಅವ್ರ ಹೊಲ. ಇಲ್ಲಿ ಬೆಂಡೆಕಾಯಿ ಐತೆ. ಏನೋ ಸಂಡೇ ಸ್ಪೆಷಲ್ ಮಾಡೋಣ ಬೆಂಡೆಕಾಯಲ್ಲಿ ಅಂತ ನಮ್ಮ ಶ್ರೀಮತಿಯವರು ಬೆಂಡೆಕಾಯಿ ಕಿತ್ಕೊಂಡು ಹೋಗೋಣ ಅಂದರು. ಕೂಡ ಮಾಡ್ಕೊತೀನಿ. ಮಗಳೇ, ಒಂದು ಹಾಡು ನೆನಪಾಯ್ತಾ ನಿನಗೆ? ನೀನು ಚಿಕ್ಕ ಮಗು ಇದ್ದಾಗ ಹೇಳ್ತಿದ್ದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನೆನಪಿದೆ?
ಹೌದಾ, ಬೆಂಡೆಕಾಯಿ ಇಲ್ಲಿದೆ ನೋಡು. ಇದು ಬೆಂಡೆ ಹೂವು, ಇದು ಬೆಂಡೆಕಾಯಿ. ಇದು ಮೈಯೆಲ್ಲ ಒಂಥರ ನೆವೆ ನೆವೆ ಆಗ್ತೈತಲ್ಲ. ಹಾಂ, ಫ್ರೆಶ್ ಬೆಂಡೆಕಾಯಿ. ಮುಳ್ತರ. ಆದರೆ ಇದು ನೆನಪಿನ ಶಕ್ತಿ ಹೆಚ್ಚು ಮಾಡುತ್ತಂತೇನ, ಒಳ್ಳೇದಂತೆ ಬೆಂಡೆಕಾಯಿ. ಸಾಕಾಗತ್ತಾ? ಸಾಕಾಗುತ್ತೆ ಅಲ್ಪ ನೋಡಿ. ಸರಿ ಬಿಡು, ಸಾಕು. ನೀನು ಹಿಡ್ಕೊತೀಯ? ಕರ್ಕೊಂಡು ಹೋಗೋದು ಒಂದು ಎಲೆ ಕಿತ್ಕೊತೀನಿ ತೆಗ್ದಲ್ಲೇನ, ಬಾಳೆ ಹಳ್ಳೆಲ್ಲ ಬಾಳೆ ಎಲೆನ ತೆಗ್ದಲ್ಲೇನ ಕಿತ್ಕೊತೀನಿ ಅದ್ರಾಗ ಹಾಕೋಣ. ನೋಡಿ ಹೋಗೋಣ. ನಡಿ ಮಗಳೇ, ನೋಡಿ ಹೆಂಗೆ ಕಲೆದಾಗ ನಡಿ ಮುಂದೆ. ನೋಡಿ ಎಷ್ಟೊಂದು ಬೆಂಡೆಕಾಯಿ ಕಿತ್ಕೊಂಡಿದ್ದೀನಿ. ಇನ್ನೊಂದ್ಸಲ ಹೇಳ. ನೋಡ್ರಿ ಎಷ್ಟೊಂದು ಬೆಂಡೆಕಾಯಿ ಕಿತ್ಕೊಂಡಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ಬೆಂಡೆ ಸ್ಪೆಷಲ್. ಹುಷಾರು. ಇದು ಹೂವಾಗ ಬದನೆ ಗಿಡನೂ ಬದನೆಕಾಯಿನ ಬಿಟ್ಟವೆ ಅಂದ್ರೆ ಹೂವಾಗೆ. ಹೌದಾ? ನೋಡ್ರಿ ಇದೆಲ್ಲ ಬದನೆ ಗಿಡ, ಇದೆಲ್ಲ ಹೂವು ಆಗವೆ. ಇಲ್ಲೆಲ್ಲ ಕಾಯಿ ಬಿಟ್ಟವೆ, ಎಷ್ಟೊಂದು ಕಾಯಿ ಬಿಟ್ಟವೆ. ಸಕಲ ಬಿಟ್ಟವೆ ಕಾಯಿ ಮಾತ್ರ. ಇದಕ್ಕೆ ದೃಷ್ಟಿ ಆಗುತ್ತೆ. ದೃಷ್ಟಿಗೆ ಬೊಂಬೆ ನೀನೇ ನಿಂತ್ಕೊಬೇಡ ಮಗಳೇ, ನೀನೇ ಬೊಂಬೆ ಥರ ಐತೆ ಹೆಂಗೂ. ಮೆಣಸಿನ ಗಿಡ, ಮುಗಲ್ ಮೆಣಸಿನ ಗಿಡ ಇವಾ. ನೋಡು. ಹಾಂ, ಈ ಕಡೆ ಮೆಣಸಿನ ಗಿಡ ಹಾಕವ್ರೆ. ಇದೆಲ್ಲ ನಮ್ಮ ಚಿಕ್ಕಪ್ಪ ಅವ್ರದೇವಲ್ಲ. ಇದು ಮುಗಲ್ ಮೆಣಸಿನ್ಕಾಯಿ ಅಂದರೆ ಮ್ಯಾಲೆ ನೋಡ್ತಿರ್ತವೆ ನೋಡ್ರಿ. ಎಲ್ಲ ಮೆಣಸಿನ್ಕಾಯಿ ಕೆಳಗಡೆ ಮಲಗಿರ್ತವೆ, ಇವು ಮೇಲೆ ನೋಡ್ತಿರ್ತವೆ. ಅಂದರೆ ಖಾರ ಜಾಸ್ತಿ ಅಲ್ಲ ಮುಗಲ್ ಮೆಣಸಿನ್ಕಾಯಿ ಅಂದರೆ ಇವು. ಖಾರ ಜಾಸ್ತಿ. ಅನ್ಬೇಕು ನೀನು ತಿಂದು ಖಾರ. ನಡೀರಿ ಹೋಗೋಣ. ಎಲ್ಲಿ ಇಲ್ಲ, ಹೂವು ಬಿಟ್ಟೈತೆ ನೋಡ್ರಿ. ಇದು ಡೇರೆ ಹೂವು. ಎಲ್ಲಿ ತಿರ್ಗಮ್ಮ ಒಂಚೂರು ಆ ಕಡೆ. ನಮ್ಮ ಶ್ರೀಮತಿಯವ್ರು ಮುಡ್ಕೊಂಡಿದ್ದಾರೆ ನೋಡ್ರಿ. ಇದೇ ಹೂವು. ಪಾಪ ನಮ್ಮ ಜಾನೆ ಮಗಳು ತಲೆಯಲ್ಲಿ ಬಿದ್ದೋಯ್ತು. ಇದು ಮುಡ್ಸೇನಮ್ಮ ಕಿತ್ಕೊಂಡು. ಹಾಂ, ನನ್ನ ಮಗಳು ನೋಡ್ರಿ ಸುಸ್ತಾಗಿ ಕೂತ್ಕೊಬಿಟ್ಲು. ಇಲ್ಲಿ ಚೆನ್ನಾಗೈತೆ, ನೆರಳೈತೆ, ಹುಣಸೆ ಮರ ಐತೆ. ಕೂತ್ಕೊಳೋದಕ್ಕೆ ಮಂಚದ ಬಂಡೆ ಅಂದರೆ ಒಂದು ಬಂಡೆ ಹಾಕಿದ್ವಿ, ಅದು ಮಂಚದ ಬಂಡೆ ಅಂತ. ಅಲ್ಲಿ ಕೂತ್ಕೊಳೋದಕ್ಕೆ ಅಂತಲೇ ನೆರಳಿದ್ದಾಗ. ಹೂವು ಮುಡಿಸ್ಬೇಕು. ಅಮ್ಮ ಮಗಳಿಗೆ ಹೂವು ಮುಡಿಸ್ತಾ ಇದ್ದಾರೆ. ಡೇರೆ ಹೂವು. ಎಲ್ಲಿ ಮಗಳೇ? ಅವು ಸೂಪರಾಗಿ ಕಾಣುತ್ತೆ. ಎಲ್ಲಿ ಮಗಳ ತಿರ್ಗು, ಹೆಂಗೆ ಕಾಣಿಸುತ್ತೆ ಡೇರೆ ಹೂವು ನೋಡೋಣ. ಓ ನನ್ನ ಮಗಳ ದೃಷ್ಟಿ ಆಗ್ಬಿಡ್ತು. ಏನೋ ದೃಷ್ಟಿ ಆಗ್ಬಿಡ್ತು ನನ್ನ ಮಗಳಿಗೆ. ಹೌದಾ? ಹೋಗೋಣ ಮನೆಗೆ. ಬೆಂಡೆಕಾಯಿ ತಗೋತೀನಿ. ಇದಕ್ಕೇನಾದರೂ ಒಂದು ಬಳೆ ಎಲೆ ಏನಾದರೂ ನೋಡು. ಹಾಂ, ತ್ಯಾಗದೆಲ್ಲ ಕಿತ್ಕೊಬತ್ತೀನಿ. ತ್ಯಾಗದೆಲ್ಲ ಸುತ್ಕೊಂಡು ಹೋಗೋಣ. ನೋಡ್ರಿ, ಇದು ತೇಗದ ಗಿಡ. ಸಾಗುವಾನಿ ಅಂತಾರೆ ಅನ್ಸುತ್ತೆ, ನಮ್ಮ ಕಡೆ ತೇಗ ಅಂತೀವಿ. ಈ ಎಲೆ ಕಿತ್ಕೊಂಡಿದ್ದೀನಿ. ಇಷ್ಟು ದೊಡ್ಡದಾಗಿರ್ತಾವೆ ನೋಡ್ರಿ ಎಲೆ. ಆರಾಮಾಗಿ ಒಬ್ಬರೆಲ್ಲ ಊಟ ಮಾಡ್ಬೋದು, ಮದುವೆ ಊಟನೇ ಮಾಡ್ಬೋದು. ಸೈಡ್ಸೆಲ್ಲ ಇಟ್ಕೊಂಡು ಅಷ್ಟು ದೊಡ್ಡ ಎಲೆ. ಇದರಲ್ಲಿ ಬೆಂಡೆಕಾಯಿ ಇಟ್ಕೊಂಡು ಕಟ್ಕೊಂಡು ಹೋಗ್ಬೋದಾ ನೋಡೋಣ. ಏನಾಗಲ್ಲ, ಎಲ್ಲ ಇಟ್ಕೊಂಡೋಗ್ತದೆ. ಅದರಲ್ಲಿ ಇಟ್ಕೊಂಡು ಹೋಗಿ ಏನಾಗ್ತೈತೆ. ಸುಸ್ತಾಗ್ಬಿಟ್ಟೈತಪ್ಪ, ನಾನೊಂದು 2 ನಿಮಿಷ ಕುತ್ಕೋತೀನಿ. ನೀನು ಕೂತ್ಕೋತಿ ಮಗಳೇ? ಹಾಂ. ಎಲ್ಲೋದ್ರೂ ಸಿಂಹಾಸನ ಬೇಕು ನನ್ನ ಮಗಳಿಗೆ ಕೂತ್ಕೊಳ್ಳೋದಕ್ಕೆ. ಏನಿಲ್ಲ, ಎಷ್ಟೊತ್ತು ಕುಂತಿದೆ ತಾನೆ. ಬಾಳೆ ಎಲ್ಲ ಇಟ್ಕೊಳ್ಳಲ್ಲ. ಬಾಳೆ ಇದೇನೇಳು ತ್ಯಾಗದೆಲೆ. ಇಟ್ಕೊಳ್ಳ ಇದ್ರೊಳಗೆ ಇಟ್ಕೊಂಡು ಸುತ್ಕೊ ನೋಡೋಣ. ಸುತ್ತಕ್ಕೆ ಬರುತ್ತಾ? ಹೇಗೆ ಎದ್ದಳಮ್ಮ, ಹಂಗೆ ಕೂತ್ಕೊಂಡು ಹೆಂಗಮ್ಮ ಸುತ್ತದು? ಹಂಗೆ ಸುತ್ತಬಿಟ್ಟು ಇನ್ನೊಂದೆಲೆ ಐತಲ್ಲ, ಇನ್ನೊಂದೆಲೆ ಹಂಗೆ ಅದು ಬಿಡು, ಅದು ಇರ್ತೈತೆ. ಅದು ಏನೋ ಎಲೆನಲ್ಲಿ ಸೀಡೇನೋ ಇರ್ತೈತೆ. ಇನ್ನೊಂದೆಲೆ ಸುತ್ತಬಿಟ್ಟು ಒಂದು ದಾರ ತಗೊಂಡು ಕಟ್ಕೊಳೋದು, ಬಾಳೆ ಗಿಡದ ಏನಾದರೂ. ಚೆನ್ನಾಗಿದೆ ಮಗಳೇ ಐಡಿಯಾ. ಹೆಂಗೆ ನಂದು? ಹಾಂ ಹೋಗೋಣ. ನೋಡಿ ಇದಾನ ಮಗಳೇ, ಹಂಗೆ ಹಿಡ್ಕೊಂಡು ಹೋಗ್ತೀಯಾ? ನೋಡ್ರಿ, ಇವತ್ತು ಭಾನುವಾರ ಬೆಳಗ್ಗೆ ಬಂದು ನಮ್ಮ ಜಾಣೆ ಮಗಳು ಅವರಮ್ಮ ಹಳ್ಳು ಪರಂಗಿ ಗಿಡ ಎಲ್ಲ ಉಣ್ಬಿಟ್ರು. ಆಮೇಲೆ ಹಳ್ಳದಲ್ಲೆಲ್ಲ ನೋಡ್ಕೊಬಂದ್ವಿ. ಹಳ್ಳ ಎಲ್ಲ ಹರಿತಿತ್ತು, ಸಣ್ಣದಾಗ ಹರಿತಿತ್ತು. ರಾತ್ರಿ ಬೆಳಗಿನ ಜಾವದಲ್ಲಿ ಜೋರಾಗಿ ಹರಿತಾ ಇತ್ತಂತೆ. ಆಮೇಲೆ ನಮ್ಮ ಶ್ರೀಮತಿಯವರು ಬೆಂಡೆಕಾಯಿ ಕಿತ್ಕೊಂಡವ್ರೆ. ಸಂಡೇ ಸ್ಪೆಷಲ್ಗೆ ಬೆಂಡೆಕಾಯಿ ಏನೋ ಮಾಡ್ತಾರಂತೆ. ಸಂಡೇ ಸ್ಪೆಷಲ್ಲು, ಬೆಂಡೆ ಸ್ಪೆಷಲ್ಲು. ಮತ್ತು ಈಗ ಮನೆಗೆ ಹೊರಟಿದ್ದೀವಿ. ಹಾಗೆ ನಿಮಗೆಲ್ಲ ಒಂದು ಸಲ ಬಾಯ್ ಮಾಡಿ ಹೋಗೋಣ ಅಂತ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ.
ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಹೊಸ್ದಾಗಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲಾದ್ರೆ ಮರೀದೆ ಫಾಲೋ ಮಾಡಿ. ಈಗ ಮಳೆ ಬಂದಾಗ ಕಪ್ಪೆಗಳು ವಟ ಅಂತಲ್ಲ ಕೆಳನೀರಾಗೆ ಹಂಗೆ ಒಟ್ಕೊಟ್ಬಿಟ್ರು. ನನಗೆ ಒಂದು ಮಾತಾಡಕ್ಕೂ ಅವಕಾಶ ಕೊಡ್ಲಿಲ್ಲ. ಇಷ್ಟೊತ್ತು ನೀನೇ ಮಾತಾಡಿದ್ದೆ ಅಲ್ವಾ, ಅದಕ್ಕೆ ಲಾಸ್ಟ್ ಅಲ್ಲಾದ್ರೂ ನಾವು ಮಾತಾಡೋಣ ಅಂತ ಮಾತಾಡಿದ್ದೀವಿ. ವಟ ಅಂದ್ಬಿಟ್ರು. ಇರಲಿ, ಬಾಯ್, ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ನೀನ್ ಬಾಯೇಳು. ನನ್ ಬಾಯಿ ಹೇಳಕ್ಕಾಗಲ್ಲ ಮಗಳೇ, ಬೆಂಡೆ ಬಾಯಲ್ಲಿ ಅಷ್ಟೇ ಹೇಳ್ಬೋದು, ನಿಮ್ಮಮ್ಮ ಕೈಯಲ್ಲಿ ಹೇಳಕ್ಕಾಗಲ್ಲ. ಬಾಯಲ್ಲಿ ಅಷ್ಟೇ ಹೇಳ್ಬೋದು. ಬಾಯಲ್ಲಿ ಹೇಳೋಗ್ಲಿ. ಬಾಯ್. ಮಗಳೇ ನೀನು ಬಾಯ್ ಮಾಡು. ಬಾಯ್. ಬಾಯ್, ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.